ಹಲೋ ಫ್ರೆಂಡ್ಸ್, ಗಗನ ಕಿಚನ್ಗೆ ಸ್ವಾಗತ. ಇವತ್ತು ರಾಜ್ಮಾ ವೆಜಿಟೇಬಲ್ ಮಸಾಲ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನೆನೆಸಿಟ್ಟಿರ್ತಕ್ಕಂಥ ಕಡಲೆಕಾಳು, ರಾಜ್ಮಾ ಕಾಳು ಮತ್ತು ಚೆನ್ನ ಕಾಳನ್ನು ನಾನು 4 ವಿಷಲ್ ಆಗೋವರೆಗೂ ಬೇಯಿಸ್ಕೊಂಡು ನಾನು ಈ ಪಲ್ಯನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು ಒಂಚೂರು ಅರಿಶಿನ ಮತ್ತು ಉಪ್ಪನ್ನು ಹಾಕಿ ವಿಷಲ್ ಕೂಗಿಸ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ, ಕೊಬ್ಬರಿ ಮತ್ತು ಟೊಮೆಟೊನ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು. ನಂತರ 4 ವಿಷಲ್ ಆಗಿರ್ತಕ್ಕಂಥ ಕಾಳನ್ನು ಎತ್ತಿಟ್ಕೊಂಡು ಮತ್ತು ನಾವು ಅದೇ ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನು ಹಾಕಬೇಕು. ಅದಾದಮೇಲೆ ಈರುಳ್ಳಿ ಹಾಕಬೇಕು. ಸ್ವಲ್ಪ ಭಾಳನೂ ಹಾಕೋಂಗಿಲ್ಲ, ಒಂದು ಈರುಳ್ಳಿ ಸಾಕು. ನೆಕ್ಸ್ಟು ಅದಕ್ಕೆ ಹೆಚ್ಚಿರ್ತಕ್ಕಂಥ ಆಲೂಗಡ್ಡೆ ಹಾಕ್ಕೋಬೇಕು. ಒಂದು 2 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಒಂದು ಕಾಳು ಪಲ್ಯ ನೀವು ಚಪಾತಿ ಒಟ್ಟಿಗೆ ಆಮೇಲೆ ರೊಟ್ಟಿ ಒಟ್ಟಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಜೊತೆಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ನೆಕ್ಸ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಕೊತ್ತಂಬರಿ ಪೇಸ್ಟ್ ಹಾಕ್ಕೋಬೇಕು. ಕೊತ್ತಂಬರಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಯಾವುದೇ ಅದರ ಅಡುಗೆನೂ ಘಮ ಬರೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ಅದಾದಮೇಲೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನಂತರ ಅರಿಶಿನ ಪುಡಿ, ಉಪ್ಪು, ಆಮೇಲೆ ಧನಿಯಾ ಪುಡಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಎಣ್ಣೆ ಬಿಡೋ ತನಕ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕು. ತದನಂತರ ನಾವು ಮಸಾಲೆ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು. ಫ್ರೈ ಮಾಡಿದ್ಮೇಲೆ ಒಂಚೂರು ನೀರು ಹಾಕ್ಕೋಬೇಕು. ಹಾಕಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕು. ಧನಿಯಾ ಪುಡಿ ಹಾಕಿ ಹೆಚ್ಚಿರ್ತಕ್ಕಂಥ ಬದನೆಕಾಯಿನ ಹಾಕ್ಕೋಬೇಕು. ಬದನೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಎಲ್ಲ ಕಾಳುಗಳು ಏನಿದಾವಲ್ಲ, ರಾಜ್ಮಾ ಮತ್ತು ಕಡಲೆಕಾಳು ಆಮೇಲೆ ಚೆನ್ನ ಕಾಳನ್ನು ಹಾಕಿ ಮಿಕ್ಸ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡಿ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಅದಕ್ಕೆ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವೇನು ಕಾಳನ್ನು ಬೇಯಿಸ್ಕೊಂಡಿರ್ತೀವಲ್ವ ಅದೇ ನೀರನ್ನು ಹಾಕಿದ್ರೂ ಇನ್ನೂ ಟೇಸ್ಟ್ ಬರುತ್ತೆ. ಮಿಕ್ಸ್ ಮಾಡಿ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಷಲ್ ಹಾಕಿಸ್ಬೇಕು. ಒಂದು ವಿಷಲ್ ಹಾಕಿಸ್ಕೊಂಡು ಅದಾದಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ವೆಜಿಟೇಬಲ್ ರಾಜ್ಮಾ ಕಾಳು ಮಸಾಲ ರೆಡಿ ಆಗುತ್ತೆ. ನೀವು ಮನೇಲಿ ಚಪಾತಿ ಒಟ್ಟಿಗೆ, ಪೂರಿ ಒಟ್ಟಿಗೆ ಮಾಡಿಕೊಂಡು ತಿನ್ನಿ. ತುಂಬ ಟೇಸ್ಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.